ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನೆಲ್. ನಾನು ಕಾರ್ತಿಕ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ನಿಮ್ಗೆ ಥಂಬ್ನೇಲ್ ಹಾಗೂ ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ಸೊ ನಿಮ್ಮ ಹತ್ರ ಯಾವುದೇ ಮೊಬೈಲ್ ಇರಲಿ, ಸೊ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಲಾಕ್ ಅನ್ನಾದ್ರೆ ಸೆಟ್ ಮಾಡ್ಕೊಳ್ಬಹುದು. ಹೇಗೆ ಸೆಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದಿರೋ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ರೀತಿಯಾಗಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಲಾಕ್ ಅನ್ನ ನಿಮ್ಮ ಒಂದು ಮೊಬೈಲ್ ನಲ್ಲಿ ಸೆಟ್ ಮಾಡಬೇಕು ಅಂದ್ರೆ ಒಂದು ಅಪ್ಲಿಕೇಶನ್ ಆದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅಪ್ಲಿಕೇಶನ್ ಗಾಗಿ ಎಲ್ಲ ಹುಡುಕೋ ಅವಶ್ಯಕತೆ ಇಲ್ಲ. ಈಗ ಏನ್ ವಿಡಿಯೋ ನೋಡ್ತಿದ್ರೆ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಒಂದು ಜಾಗದಲ್ಲಿ ಆಪ್ ಲಿಂಕ್ ಅಂತ ಹೇಳಿರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಒಂದು ಬಾರಿ ಕ್ಲಿಕ್ ಮಾಡಿ ಫಸ್ಟ್ ಅಲ್ಲೇ ಬರುವಂತಹ ವೆಬ್ಸೈಟ್ ಅನ್ನ ಓಪನ್ ಮಾಡಿ. ಒನ್ಸ್ ಓಪನ್ ಮಾಡಿ ಫಸ್ಟ್ ಅಲ್ಲೇ ಒಂದು ಪೋಸ್ಟ್ ನಿಮಗೆ ಕಾಣುತ್ತೆ. ಇನ್ ಕೇಸ್ ಕಾಣಿಸಿಲ್ಲ ಅಂದ್ರೆ ಈ ಒಂದು ಟೈಟಲ್ ಅನ್ನ ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ, ಡೆಫಿನೆಟ್ಲಿ ಒಂದು ಪೋಸ್ಟ್ ನಿಮಗೆ ಕಾಣುತ್ತೆ. ನಂತರ ಓಪನ್ ಮಾಡ್ಕೊಳ್ಳಿ. ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಈ ಒಂದು ಜಾಗದಲ್ಲಿ ಅಪ್ಲಿಕೇಶನ್ ಲಿಂಕ್ ಆದ್ರೆ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಗೈಸ್, ನೀವು ರೆಡ್ಮಿ, ರಿಯಲ್ಮಿ ಅಥವಾ ಪೋಕೋ ಮೊಬೈಲ್ಸ್ ಅನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಡಿಫಾಲ್ಟ್ ಆಗಿರುತ್ತೆ. ಇನ್ ಕೇಸ್ ಬೇರೆ ಮೊಬೈಲ್ಸ್ ಅನ್ನು ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ರೆಡ್ಮಿ, ರಿಯಲ್ಮಿ ಯೂಸರ್ಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಥೀಮ್ಸ್ ಅಂತ ಹೇಳಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರುತ್ತೆ, ಸೊ ಅದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಬೇರೆ ಮೊಬೈಲ್ಸ್ ಅನ್ನು ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಹೇಗೆ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಲ್ವಾ, ಆ ಒಂದು ಆಪ್ ಅನ್ನು ಓಪನ್ ಮಾಡಿ. ಸೊ ಒಂದು ಬಾರಿ ಓಪನ್ ಮಾಡಿ, ಇಲ್ಲಾಂದ್ರೆ ಸರ್ಚ್ ಆಪ್ಷನ್ ಇದೆಯಲ್ವಾ, ಸೊ ಇದನ್ನ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ರಿಯಲ್ ಎಕ್ಸ್ ಲೆಜೆಸಿ ಅಂತ ಹೇಳಿ ಸರ್ಚ್ ಮಾಡಿ ಗಾಯ್ಸ್. ರಿಯಲ್ ಎಕ್ಸ್ ಲೆಜೆಸಿ ಅಂತ ಹೇಳಿ ಸರ್ಚ್ ಮಾಡಿ. ನಂತರ ಫಸ್ಟ್ ಅಲ್ಲೇ ಒಂದು ಥೀಮ್ ಆದ್ರೆ ನಿಮಗೆ ಕಾಣುತ್ತೆ, ಇದನ್ನು ಸೆಲೆಕ್ಟ್ ಮಾಡಿ. ನಂತರ ಸ್ಟಾರ್ಟಿಂಗ್ ಅಲ್ಲಿ ಓಪನ್ ಮಾಡಿದಾಗ ಇಲ್ಲಾದ್ರೆ ಒಂದು 2-3 MB ಆದ್ರೆ ಇರುತ್ತೆ, ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಅಪ್ಲೈ ಅಂತ ಹೇಳಿ ಬರ್ತಿದೆ ನೋಡಿ ಕೆಳಗಡೆ, ಆದ್ರೆ ಇದನ್ನ ಕ್ಲಿಕ್ ಮಾಡಿ. ಸೊ ಥೀಮ್ ಆದ್ರೆ ಅಪ್ಲೈ ಆಯ್ತು. ಈಗ ಬ್ಯಾಕ್ ಬನ್ನಿ. ಸೊ ಒಂದು ಬಾರಿ ಬ್ಯಾಕ್ ಬನ್ನಿ. ಈಗ ನಿಮ್ಮ ಒಂದು ಮೊಬೈಲ್ ನ ಸೆಟ್ಟಿಂಗ್ಸ್ ನ ಓಪನ್ ಮಾಡಿ. ಈ ಒಂದು ಜಾಗದಲ್ಲಿ ನೀವಾದ್ರೆ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿಗೆ ಬನ್ನಿ, ಇದನ್ನ ಸೆಲೆಕ್ಟ್ ಮಾಡಿ. ಸೊ ನಿಮ್ಮ ಒಂದು ಫೇಸ್ ಲಾಕ್ ಎನೇಬಲ್ ಅಲ್ಲಿ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಫೇಸ್ ಲಾಕ್ ಅನ್ನೋದು ಆಫ್ ಅಲ್ಲಿ ಇದ್ರೆ ಆನ್ ಮಾಡ್ಕೊಳ್ಳಿ. ಸೊ ನಂತರ ಬ್ಯಾಕ್ ಬನ್ನಿ. ಹೀಗೆ ನಿಮ್ಮ ಒಂದು ಮೊಬೈಲ್ ಅನ್ನು ಆಫ್ ಮಾಡಿ. ಸೊ ಆನ್ ಮಾಡಿದಿರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಫಿಂಗರ್ ಪ್ರಿಂಟ್ ಆಪ್ಷನ್ ಆದ್ರೆ ಇರುತ್ತೆ. ಸೊ ನೀವು ನಾರ್ಮಲ್ ಆಗಿ ಫಿಂಗರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗಲ್ಲ. ನೀವು ಯಾವಾಗ ನಿಮ್ಮ ಒಂದು ಫೇಸ್ ಅನ್ನು ತೋರಿಸಿ ಸೊ ಫಿಂಗರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ತಿರೋ ಆಗ ಈ ರೀತಿಯಾಗಿ ಅನ್ಲಾಕ್ ಆದ್ರೆ ಆಗುತ್ತೆ. ಸೊ ಈಗ ಆದ್ರೆ ಫೇಸ್ ಅನ್ನ ತೋರಿಸಲ್ಲ, ನೀವೇ ನೋಡಬಹುದು. ಸೊ ಓಪನ್ ಆದ್ರೆ ಆಗೋದಿಲ್ಲ. ಸೊ ನೋಡ್ಲಿಕ್ಕೆ ರಿಯಲ್ ಆದಂತಹ ಫಿಂಗರ್ ಪ್ರಿಂಟ್ ರೀತಿನೇ ಕಾಣಿಸುತ್ತೆ, ಇಲ್ಲಾಂದ್ರೆ ಗಮನಿಸಬಹುದು. ಸೊ ಫೇಸ್ ಅನ್ನ ತೋರಿಸಿದ್ರೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗಲ್ಲ. ನಾವು ಯಾವಾಗ ಫೇಸ್ ಅನ್ನ ತೋರಿಸ್ತೀವಿ ಇಲ್ಲಿ ನೋಡಬಹುದು, ಸೊ ಟಿಕ್ ಮಾರ್ಕ್ ಬರುತ್ತೆ. ನಂತರ ಈ ಒಂದು ಫಿಂಗರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದೀವಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಅನ್ಲಾಕ್ ಆಗುತ್ತೆ. ಇನ್ ಕೇಸ್ ಈ ರೀತಿಯಾಗಿ ಬೇಡ, ಫಸ್ಟ್ ಯಾವ ರೀತಿಯಾದಂತಹ ಥೀಮ್ ನಾರ್ಮಲ್ ಥೀಮ್ ಇತ್ತು ಅದೇ ಥೀಮ್ ಬರಬೇಕು ಅಂತ ಹೇಳಿದ್ರೆ ಈಗ ಏನ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನ ಓಪನ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಮೈ ಅಕೌಂಟ್ ಅಂತ ಹೇಳಿರುತ್ತೆ, ಇದನ್ನ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಥೀಮ್ಸ್ ಅಂತ ಹೇಳಿರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಸೊ ಕ್ಲಾಸಿಕ್ ಥೀಮ್ ಅಂತ ಇದೆಯಲ್ವಾ, ಇದಾದ್ರೆ ನಿಮ್ಮ ಒಂದು ಮೊಬೈಲ್ ನ ಡಿಫಾಲ್ಟ್ ಥೀಮ್ ಆಗಿರುತ್ತೆ. ಇಲ್ಲ ನೀವು ಬೇರೆ ಥೀಮ್ಸ್ ಅನ್ನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಆ ಒಂದು ಥೀಮ್ಸ್ ಅದರಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನೀವು ಯಾವ ಒಂದು ಥೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತೀರೋ, ಡಿಫಾಲ್ಟ್ ಥೀಮ್ ಬೇಕು ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಆಲ್ರೆಡಿ ನಾವು ಬೇರೆ ಥೀಮ್ಸ್ ಅನ್ನ ಯೂಸ್ ಮಾಡ್ತಿದ್ರಿ ಅಂದ್ರೆ ಆ ಒಂದು ಥೀಮ್ ಅನ್ನ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಸೊ ರೀತಿಯಾಗಿ ನಾರ್ಮಲ್ ಆಗಿ ಫಸ್ಟ್ ಯಾವ ಒಂದು ಥೀಮ್ ಇತ್ತು ಅದೇ ಆದ್ರೆ ಅಪ್ಲೈ ಆಗುತ್ತೆ. ಬಟ್ ಖಂಡಿತ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಗಾಯ್ಸ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಒಂದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.